ಓಂ ಅಸ್ತೋಕಾಪ್ಲುತಮೇಕಮೀಶಮನಿಶಂ ರುದ್ರಾನುವಾಕಾಂಜಪನ್ನ ಧ್ಯಾಯೇ ದೀಪ್ಸಿತ ಸಿದ್ಧಯೇ ಧ್ರುವಪದಂ ವಿಪ್ರೋಭಿಷಿಂಚೇಚ್ಛಿವಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಕ್ಷೇಮಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕನ್ಯಾ ರಾಶಿ ಹೇಗಿದೆ, ಜೂನ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ಈ ವಿಡಿಯೋಲಿ ನಾವು ನೋಡೋಣ. ಗ್ರಹಗಳ ಬದಲಾವಣೆಯಿಂದ ಹಲವಾರು ಶುಭ ವಿಚಾರಗಳು ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಅಂತೆಯೇ ಒಂದು ತಿಂಗಳಾಯಿತು ನಿಮಗೆ ಗುರುಬಲ ಪ್ರಾರಂಭ ಆಗಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಗುರುಬಲ ಪ್ರಾರಂಭ ಆಗಿರತಕ್ಕಂಥದ್ದು. ಒಂದು ತಿಂಗಳಲ್ಲಿ ದೊಡ್ಡ ವ್ಯತ್ಯಾಸ ಏನು ಕಾಣಲ್ಲ, ಸ್ವಲ್ಪ ಶುರು ಆಗುತ್ತೆ ಪಾಸಿಟಿವ್ ಆಗಿ. ಅದು ನಿಮಗೆ ಜೂನು, ಜುಲೈ, ಆಗಸ್ಟ್ ಹೀಗೆ 3-4 ತಿಂಗಳಲ್ಲಿ ಅದರ ಎಫೆಕ್ಟ್ ಶುರುವಾಗಿ ಒಳ್ಳೆ ಅದ್ಭುತವಾದಂಥ ಯೋಗಗಳಿಗೆ ನೀವು ಸಾಕ್ಷಿ ಆಗ್ತೀರಾ. ಅಕಸ್ಮಾತ್ ನಿಮಗೆ ಗುರುಬಲ ಇದ್ದರೂ ಕೂಡ ಗುರುವಿನ ಅನುಗ್ರಹದಿಂದ ಏನೂ ನಿಮ್ಗೆ ಶುಭ ಆಗ್ತಿಲ್ಲ ಅಂದರೆ ಆವಾಗ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಹೈಯರ್ ಅಸ್ಟ್ರಾಲಜಿ, ವೇದಿಕ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಜನ್ಮ ಜಾತಕದಲ್ಲಿ ಏನಾದರೂ ಗುರು ದೋಷ ಇದೆಯಾ ಅಂತ ನೋಡ್ಕೊಂಡು ಅದಕ್ಕೆ ಬೇಕಾದ ಸರಳ ಪರಿಹಾರ ಮಾಡಿಕೊಂಡ್ರೆ ಗೋಚಾರದ ಗುರು ಆಕ್ಟಿವೇಟ್ ಆಗಿ ನಿಮ್ಗೆ ಒಳ್ಳೆಯ ಫಲ ಸಿಗುತ್ತೆ. ಸರಿ, ನಾವು ಗುರು ಬಗ್ಗೆ ಮಾತಾಡೋದಕ್ಕಿಂತ ಬೇರೆ ಗ್ರಹಗಳ ಬಗ್ಗೆ ಎಲ್ಲ ಮಾತಾಡಿ ಕೊನೆಯದಾಗಿ ಗುರುಬಲ ಬಗ್ಗೆ ಮಾತಾಡೋಣ. ಕನ್ಯಾ ರಾಶಿಯವರಿಗೆ ಗುರುವಿನ ಅನುಗ್ರಹ ಯಾವ ಥರ ಸಿಗಲಿದೆ ಅಂತ. ಮುಖ್ಯವಾಗಿ ಜೂನ್ 1ನೇ ತಾರೀಕು ಕುಜ ನಿಮ್ಮ ರಾಶಿಯಿಂದ 8ನೇ ಮನೆಗೆ ಬರ್ತಾರೆ. ಅಂದರೆ ಕನ್ಯಾ ರಾಶಿಗೆ 8ನೇ ಮನೆಗೆ ಕುಜ ಬರ್ತಾರೆ. ಅಷ್ಟಮ ಸ್ಥಾನದಲ್ಲಿ ಕುಜ ಇದ್ದಾಗ ಕೆಟ್ಟ ಫಲವೇ, ಆದರೆ ಅಷ್ಟಮ ಸ್ಥಾನ ಯಾವುದು ಅಂದರೆ ಅದು ಸ್ವಕ್ಷೇತ್ರ, ಕುಜನಿಗೆ ಸ್ವಕ್ಷೇತ್ರ. ಅಂದರೆ ರುಚಕ ಯೋಗದಲ್ಲಿ ಕುಜ ಇರತಕ್ಕಂಥದ್ದು 8ನೇ ಮನೆ, ಆದ್ದರಿಂದ ರಂಧ್ರ ಸ್ಥಾನ ಅಂತ ಕೂಡ ಕರಿತೀವಿ ಅದನ್ನು. ಯಾವಾಗ 8ನೇ ಮನೆಯಲ್ಲಿ ಕುಜ ಇರ್ತಾನೋ ಕುಜನಿಂದ ನಿಮಗೆ ಬೇಕಾದಂಥ ಅನುಕೂಲಗಳು ಪ್ರಾಪ್ತಿ ಆಗಲೇಬೇಕು. ಯಾಕೆಂದರೆ 3ನೇ ಮನೆ ಅಧಿಪತಿ, ಧೈರ್ಯ ಜಾಸ್ತಿ. ಕನ್ಯಾ ರಾಶಿಯೋಗಿ ಈ ತಿಂಗಳು ಸಿಕ್ಕಾಪಟ್ಟೆ ಧೈರ್ಯ ಇರುತ್ತೆ. ಧೈರ್ಯಂ ಸಾಹಸಂ ಅಂತ ಹೇಳ್ತೀವಿ ನಾವು, ಲಕ್ಷ್ಮೀ ಅಂತ ಕೂಡ ಕರಿತೀವಿ ಕೊನೆಯದಾಗಿ. ಹಾಗಾಗಿ ಧೈರ್ಯವಂತರಾಗ್ತೀರಾ. ಆಮೇಲೆ ಯಾವುದೇ ಥರದ ತೊಂದರೆಗಳಾಗದೆ, ಆಕ್ಸಿಡೆಂಟ್ಸು ಇತ್ಯಾದಿಗಳಾಗದೆ, ಏನೂ ನಿಮಗೆ ಸಮಸ್ಯೆಗಳಾಗದೆ ಈ ತಿಂಗಳು ಆರಾಮಾಗಿರ್ತೀರಾ. ಯಾಕೆಂದರೆ ಕುಜ ನಿಮಗೆ ರುಚಕ ಯೋಗವನ್ನು ಕೊಡ್ತಾ ಇದ್ದಾನೆ, ಬಲಿಷ್ಠವಾದ ಸ್ಥಾನದಲ್ಲೇ ಕೂತ್ಕೊಂಡಿದ್ದಾನೆ. ಸ್ವಂತ ಮನೆ ಅಥವಾ ಸ್ವಕ್ಷೇತ್ರ ಅಂತ ಕರಿತೀವಿ ನಾವು. ಹಾಗಾಗಿ ಧೈರ್ಯಾಧಿಪತಿ ಮತ್ತು ರಂಧ್ರಾಧಿಪತಿ ಎರಡೂ ಕೂಡ ಆಗಿರ್ತಕ್ಕಂಥ ಕುಜನಿಂದ ನಿಮಗೆ ಒಳ್ಳೆಯ ಫಲವೇ. ಅಂದರೆ ಕನ್ಯಾ ರಾಶಿಯವರಿಗೆ ಗುರು ಅಲ್ಲದೆ ಕುಜನಿಂದ ಒಳ್ಳೆಯ ಫಲ ಆಯ್ತಲ್ಲ. ಎರಡನೇದು 6ನೇ ತಿಂಗಳು 12ನೇ ತಾರೀಕು, ಅಂದರೆ ಜೂನ್ 12ನೇ ತಾರೀಕು ಶುಕ್ರ ನಿಮ್ಮ ರಾಶಿಯಿಂದ 10ನೇ ಮನೆಗೆ ಬರ್ತಾರೆ. ಅಲ್ಲಿವರೆಗೂ ಭಾಗ್ಯಸ್ಥಾನದಲ್ಲಿ ಇರ್ತಾರೆ, ಸ್ವಕ್ಷೇತ್ರದಲ್ಲಿ, ಮಾಳವ್ಯ ಯೋಗದಲ್ಲಿ. ಅದಾದಮೇಲೆ ಮಾಳವ್ಯ ಯೋಗ ಮುಗಿಯುತ್ತೆ 12ನೇ ತಾರೀಕು. ಮಾಳವ್ಯ ಯೋಗ ಮುಗಿದು 10ನೇ ಮನೆಗೆ ಬರ್ತಾರೆ. ರಾಶಿಯಿಂದ 2ನೇ ಮನೆ ಅಧಿಪತಿ 10ನೇ ಮನೆಗೆ ಬಂದರೆ ಏನು ಫಲ ಆಗುತ್ತಾ? ಅದು ಶುಕ್ರ ಮಿತ್ರನ ಮನೆಗೆ ಬರ್ತಕ್ಕಂಥದ್ದು. ನಿಮಗೆ ರಾಶಿಯಿಂದ 2ನೇ ಮನೆ ಅಧಿಪತಿ ಹಾಗೂ 9ನೇ ಮನೆ ಅಧಿಪತಿ. ದ್ವಿತೀಯಾಧಿಪರು ಯಾರು? ಶುಕ್ರ. ನಿಮ್ಮ ರಾಶಿಗೆ ದ್ವಿತೀಯಾಧಿಪತಿ ಶುಕ್ರ ರಾಶಿಯಿಂದ 10ನೇ ಸ್ಥಾನದಲ್ಲಿದ್ದರೆ ಕನ್ಯಾ ರಾಶಿಯವರಿಗೆ ಧನಿಕರಾಗುವಂತಹ ಯೋಗ, ಸ್ವಲ್ಪ ಅಹಂಕಾರ ಹೆಚ್ಚಾಗುವಂಥದ್ದು. ತುಂಬ ಜನ ನಿಮ್ಮನ್ನು ಆಸೆ ಪಡ್ತಾರೆ. ಅಂದರೆ ನೀವು ಒಳ್ಳೇದಾಗಲಿ, ನೀವೊಂದು ಮನೆ ಕಟ್ಟಲಿ, ಒಂದು ಕಾರ್ ತಗೊಳ್ಳಿ, ಈ ಥರ ತುಂಬ ಜನ ಆಸೆ ಪಡ್ತಾರೆ. ಸಂತಾನದಲ್ಲಿ ಒಂದು ಶುಭ ಫಲ ಅನ್ನುವಂಥದ್ದು ಕಾಡುತ್ತೆ. ಧರ್ಮ ಕರ್ಮ ಅನುಷ್ಠಾನ ಹೆಚ್ಚು ಮಾಡ್ತೀರಾ. ಸರ್ವ ವಿಚಾರದಲ್ಲೂ ದಕ್ಷರಾಗಿರ್ತೀರಾ. ಬಹುಲಾಭ ಗಳಿಸುವವರಾಗಿರ್ತೀರಾ. ಲೋಭತ್ವ, ನಾನು ಆಗಲೇ ಹೇಳಿದಲ್ಲ, ಒಂದು ಸ್ವಲ್ಪ ಅಹಂಕಾರ. ವ್ಯವಸಾಯದಲ್ಲಿ ಅದ್ಭುತವಾದಂಥ ಯೋಗ, ತಾನು ಬೆಳೆಸಿದಂತಹ ಧಾನ್ಯದಲ್ಲಿ ಭೋಜನ ಮಾಡುವಂಥ ಯೋಗ, ಜೊತೆಗೆ ರೈತನು ಸಂತೋಷವಾಗಿರುವಂಥ ಸಂದರ್ಭ. ಅಂದರೆ ಲೋಕದ ಅಭಿಪ್ರಾಯಕ್ಕೆ ವಿರುದ್ಧಗಾಮಿ. ಇದನ್ನು ಯಾವ ಥರ ತೊಗೊಳ್ಬೋದು ಅಂದರೆ, ಉದಾಹರಣೆಗೆ ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ, ಸರ್ಕಾರ ಏನೋ ಡಿಸಿಷನ್ ತೊಗೊತೀರಾ, ನಿಮ್ಮ ಕೈಲಿ ತಡೆಯೋಕ್ಕಾಗಲ್ಲ, ಅದನ್ನು ಅಪೋಸ್ ಮಾಡ್ತೀರಾ ನೀವು ಕನ್ಯಾ ರಾಶಿಯವರು. ಇದೆಲ್ಲ ಈ ತಿಂಗಳಲ್ಲಿ ನಿಮಗೆ ಸಿಗುವಂಥದ್ದು. ಹಾಗೆ 9ನೇ ಮನೆ ಅಧಿಪತಿನೂ 10ನೇ ಮನೆಯಲ್ಲಿದ್ದಾರೆ. ಏನು ಹೇಳುತ್ತೆ? ನವಮೇಶಃ ದಶಮ ಸ್ಥಾನ ಫಲಃ. ಏನು ಹೇಳುತ್ತೆ? ಕನ್ಯಾ ರಾಶಿಯವರಿಗೆ 9ನೇ ಮನೆ ಅಧಿಪತಿ 10ನೇ ಮನೆ ಇದ್ದರೆ ರಾಜನೋ, ತತ್ಸಮಾನನೋ, ಮಂತ್ರಿಯೋ, ಸೇನಾಧಿಪತಿಯೋ
ಈ ರೀತಿಯಾದಂಥ ಏನಾದರೂ ಒಂದು ವ್ಯಕ್ತಿಗಳಿಂದ ನಿಮಗೆ ಸಹಾಯ ಸಿಗುತ್ತೆ. ಮತ್ತು ಗುಣವಂತರಾಗ್ತೀರಾ, ಲೋಕ ಪೂಜಿತರಾಗ್ತೀರಾ, ಪ್ರಸಿದ್ಧವಾದಂಥ ಧರ್ಮಿಷ್ಠರಾಗ್ತೀರಾ, ರಾಜಕಾರಣಿ ಆಗುವಂಥದ್ದು ಅಥವಾ ರಾಜಕಾರಣಿ ಆಗಿದ್ದರೆ ನಿಮಗೆ ಬೇರೆ ಕಡೆ ಒಂದು ಅಧಿಕಾರ ಸಿಗುವಂಥದ್ದು, ಶೂರರಾಗಿರ್ತೀರಾ, ಮಾತಾ ಪಿತೃ ಭಕ್ತಿ ಉಳ್ಳವರಾಗಿರ್ತೀರಾ. ಇಷ್ಟರ ಜೊತೆಗೆ ಕುಟುಂಬ ವೃದ್ಧಿ ಆಗುತ್ತೆ, ಧನಾಕರ್ಷಣೆ ಆಗುತ್ತೆ, ನಿಮ್ಮ ಮಾತಿಗೆ ವ್ಯಾಲ್ಯೂ ಸಿಗುತ್ತೆ. ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಮೇಲಾಗಿ ಭಾಗ್ಯಗಳು ನಿಮ್ಮನ್ನು ಹುಡ್ಕೊಂಬರುವಂಥ ಭಾಗ್ಯಗಳನ್ನು ನೀವು ಸ್ವೀಕಾರ ಮಾಡಿಕೊಂಡು ಭಗವಂತ ಕೊಟ್ಟಿದ್ದ ಪ್ರಸಾದ ಅಂತ ತಗೊಂಡ್ರೆ ಇನ್ನಷ್ಟು ಶುಕ್ರನಿಂದ ಅದ್ಭುತವಾದಂಥ ಫಲ ನಿಮಗೆ ಸಿಗುತ್ತೆ. ಅಲ್ಲಿಗಾಯಿತು ಶುಕ್ರ ಮತ್ತು ಕುಜನ ಫಲ ಆಯಿತು. ಮತ್ತು 14ನೇ ತಾರೀಕು ಜೂನ್ 14ನೇ ತಾರೀಕು ಮಿಥುನ ರಾಶಿಗೆ ರವಿ ಪ್ರವೇಶ ಆಗ್ತಾರೆ. ನಿಮ್ಮದು ಕನ್ಯಾ ರಾಶಿ ಅಲ್ವಾ, ಮಿಥುನ ರಾಶಿ ನಿಮ್ಗೆ 10ನೇ ಮನೆ, ದಶಮ ಸ್ಥಾನದಲ್ಲಿ ವ್ಯಯಾಧಿಪತಿ. ಅದು ನಾವು ನೋಡಬೇಕು. 12ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಯಾವ ಥರ ಫಲ ಕೊಡ್ತಾನೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಏನು ಹೇಳ್ತದೆ, ತುಂಬ ತುಂಬ ಡೀಪಾಗಿ ಹೋಗುತ್ತೆ ಇದು ಪುಸ್ತಕ. ಹೇಗೆ ಅಂತಂದರೆ ಈ ಗ್ರಂಥನೇ ಹಾಗೆ. ದ್ವಾದಶ ಭಾವದ ಫಲ ಹೇಗಿರುತ್ತೆ, ವ್ಯಯೇಶೆ ದಶಮಸ್ಥಾನ ಫಲಃ ಏನು ಹೇಳುತ್ತೆ. ವ್ಯಯೇಶನು ಅಂದರೆ 12ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ 10ನೇ ಮನೆಗೆ ಬಂದರೆ ಸ್ವಲ್ಪ ಹೆಚ್ಚು ಖರ್ಚು ಮಾಡ್ತೀರಾ. ಅಂದರೆ ಕುಟುಂಬದ ಖರ್ಚು, ಎಲ್ಲೋ ಪ್ರಯಾಣ ಮಾಡ್ತೀರಾ, ಒಂದು ರೆಸಾರ್ಟ್ಗೆ ಹೋಗೋದು, ಒಂದು ಟೂರ್ಗೆ ಹೋಗೋದು, ಅಥವಾ ಎಲ್ಲಾದರೂ ಒಂದು ಹೋಟೆಲ್ಗೆ ಹೋಗೋದು, ಈ ಥರ ಖರ್ಚಾಗುತ್ತೆ. ತಂದೆ ತಾಯಿ ಅಥವಾ ಮನೆಯ ಸಿಬ್ಬಂದಿಗಳು ಯಾರಿಗಾದರೂ ಕೂಡ ಹಣದ ವ್ಯಯ ಆಗುತ್ತೆ ಆರೋಗ್ಯ ವಿಚಾರವಾಗಿ. ಅಂದರೆ ನಿಮ್ಮ ಮನೇಲಿ ಯಾರಾದರೂ ಹಿರಿಯರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು ಅಥವಾ ಏನೋ ಒಂದು ಜ್ವರ ಬರೋದು, ಈ ಥರ ದುಡ್ಡು ಖರ್ಚಾಗುವಂಥ ಸಾಧ್ಯತೆ. ಒಟ್ಟು ದುಡ್ಡು ಖರ್ಚಾಗಬೇಕು ಈ ತಿಂಗಳು ನಿಮಗೆ ಕನ್ಯಾ ರಾಶಿಯವ್ರಿಗೆ. ಏನೋ ಸೂರ್ಯನಿಂದ, ಸೂರ್ಯ ಅಂತಂದರೆ ಪಿತೃಗಳು ಅಂತ ತೊಗೊಳ್ಬೋದು, ಅಪ್ಪ ಅಮ್ಮ ಅಂತ ತೊಗೊಳ್ಬೋದು, ಅಥವಾ ಹಿರಿಯರು ಅಂತ ತೊಗೊಳ್ಬೋದು. ಮತ್ತು ತುಂಬ ಪವಿತ್ರರಾಗಿರ್ತೀರಾ, ಮತ್ತು ಸುತವಂತರು, ಧನ ಸಂಗ್ರಹಿಗಳಾಗ್ತೀರಾ. ಆಮೇಲೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀರಾ. ಮೇಲಾಗಿ ಸೂರ್ಯ 10ನೇ ಮನೆಗೆ ಬಂದಾಗ ದಶಮ, ತಂದೆಯ ಆಶೀರ್ವಾದ ಹೆಚ್ಚು ಸಿಗುತ್ತೆ, ತಂದೆಗೆ ತಕ್ಕ ಮಗನಾಗ್ತೀರಾ, ಮಗನಿಂದ ತಂದೆ ಖುಷಿ ಪಡುವಂಥದ್ದು, ತಂದೆಯಿಂದ ಮಗನಿಗೆ ಸಹಾಯ ಆಗುವಂಥದ್ದು, ಈ ರೀತಿಯಾಗಿ ಹೆಚ್ಚು ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದೊಂದು ಪಾಸಿಟಿವ್. ಹಾಗೆ ಇನ್ನು ಬುಧನು 14ನೇ ತಾರೀಕು ಜೂನ್ 14ನೇ ತಾರೀಕೆ ಅವರು ಮಿಥುನ ರಾಶಿಗೆ ಪ್ರವೇಶವಾಗ್ತಾರೆ. ಅಂದರೆ ಕನ್ಯಾ ರಾಶಿಯವರಿಗೆ ದಶಮ ಸ್ಥಾನಕ್ಕೆ ಬರ್ತಾರೆ. ದಶಮಾಧಿಪತಿ ದಶಮದಲ್ಲಿ ಮತ್ತು ನಿಮ್ಮ ರಾಶ್ಯಾಧಿಪತಿ ದಶಮದಲ್ಲಿ. ರಾಶ್ಯಾಧಿಪತಿ ದಶಮದಲ್ಲಿದ್ದರೆ ಏನು ಫಲ ಅದನ್ನು ನೋಡೋಣ ಮೊದಲು. ರಾಶ್ಯಾಧಿಪತಿ ದಶಮದಲ್ಲಿದ್ದರೆ ತಂದೆಯಿಂದ ಸುಖ ಹೊಂದುವವರಾಗ್ತೀರಾ, ತಂದೆಗೆ ಸುಖ ಕೊಡುವವರಾಗ್ತೀರಾ, ರಾಜಮಾನ್ಯರು, ಲೋಕವಿಖ್ಯಾತರು, ಸ್ವಸಾಮರ್ಥ್ಯದಿಂದ ಅಂದರೆ ಸ್ವಸಾಮರ್ಥ್ಯ ಅಂದರೆ ಸಾಮರ್ಥ್ಯ, ಅಂದರೆ ಸ್ವಂತವಾದಂಥ ಸಾಮರ್ಥ್ಯದಿಂದ ಧನ ಸಂಪಾದನೆ ಮಾಡುವಂಥ ಯೋಚನೆ. ಆಮೇಲೆ ಮಾನವೋತ್ತಮರು, ಗುರುಗಳಿಗೆ, ದೇವರುಗಳಿಗೆ ಹೆಚ್ಚು ಪೂಜೆಯನ್ನು ಮಾಡುವಂಥದ್ದು, ದಾನ ಧರ್ಮಾದಿಗಳನ್ನು ಅನ್ನದಾನ ಮಾಡುವಂಥದ್ದು, ಗುರು ಮಾತೃ ಪೂಜಾರತ ರಾಜರಿಂದ ಲಾಭ ಪಡೆಯುವಂಥ ಪಂಡಿತರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಬಂದು ರಾಶ್ಯಾಧಿಪತಿ ದಶಮದಲ್ಲಿದ್ದರೆ. ದಶಮಾಧಿಪತಿ ದಶಮದಲ್ಲಿದ್ದರೆ ಅದೇನು ಫಲ, ದಶಮಾಧಿಪತಿ ದಶಮದಲ್ಲಿದ್ದರೆ ಸಕಲ ಕಾರ್ಯಗಳಲ್ಲಿ ನಿಪುಣರಾಗಿರ್ತೀರಾ, ಸುಖಿ ಮನುಷ್ಯರಾಗ್ತೀರಾ, ವಿಕ್ರಮ ಅಂದರೆ ತುಂಬ ಬಲಿಷ್ಠವಾದಂಥ ಸಕ್ಸಸ್ಸನ್ನು ಕಾಣ್ತೀರಾ, ಸತ್ಯವಂತರಾಗ್ತೀರಾ, ಗುರುಭಕ್ತಿ, ತಾಯಿಗೆ ಸುಖ ಕೊಡುತ್ತಾರೆ, ತಾಯಿಗೆ ವರ್ಗಕ್ಕೆ ಸುಖ ಕೊಡುವಾತ, ಸಮಯೋಜಿತ ಮಾತುಕತೆಯಲ್ಲಿ ಚತುರರು, ತುಂಬ ಬುದ್ಧಿವಂತರು. ಯಾಕೆ ಹೇಳಿ, ಬುಧ ಬುದ್ಧಿಕಾರಕನೇ. ಭದ್ರಯೋಗ ಬೇರೆ ಕೊಡ್ತಾನೆ. ಭದ್ರಯೋಗ 14ನೇ ತಾರೀಕಿಂದ ಆಕ್ಟಿವೇಟ್ ಆಗುತ್ತೆ. ಭೂಮಿ ಇತ್ಯಾದಿ ಋಣ ಬಾಧೆಗಳು ಏನಾದರೂ ಇದ್ರೂ ಕೂಡ ನಿವೃತ್ತಿ ಆಗುತ್ತೆ, ಸಾಲ ಕಡಿಮೆ ಆಗುತ್ತೆ. ಓವರಾಲ್ ನೋಡಿದಾಗ ಪ್ಲಸ್ ಪಾಯಿಂಟ್ಸ್ ಜಾಸ್ತಿ ಇದೆ ಹೊರತು ಮೈನಸ್ ಪಾಯಿಂಟ್ಸ್ ಎಲ್ಲ ಏನೂ ಜಾಸ್ತಿ ಇಲ್ಲ. ಹಾಗಾಗಿ ಭಯಪಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರ್ಬೋದು. ಯಾಕೆಂದರೆ ಕನ್ಯಾ ರಾಶಿಯವರಿಗೆ ಸಾಡೆ ಸಾತಿ ಇತ್ಯಾದಿ ಬಾಧೆನೂ ಇಲ್ಲ. ಪಂಚಮ ಶನಿನೋ ಅರ್ಧಾಷ್ಟಮ ಶನಿನೋ ಇತ್ಯಾದಿ ಯಾವ ಥರದ ಸಮಸ್ಯೆಗಳು ಇಲ್ಲ. ಮೇಲಾಗಿ ಶನಿ ನಿಮಗೆ ನಿಮ್ಮ ರಾಶಿಗೆ ಮಿತ್ರಕಾರಕನಾಗ್ತಾನೆ. ನಿಮ್ಮ ರಾಶಿಯಾಧಿಪತಿ ಬುಧನಿಗೆ ಶನಿ ಮಿತ್ರನಾಗ್ತಾನೆ, ತ್ರಿಕೋಣಾಧಿಪತಿಗಳಾಗ್ತಾರೆ. ಹಾಗಾಗಿ ಅದು ಕೂಡ ಒಂದು ಪಾಸಿಟಿವ್ ಆಗಿ ಉತ್ಪತ್ತಿ ಆಗುತ್ತೆ. ಓವರಾಲ್ ನೋಡಿದಾಗ ರಾಶಿಯಾಧಿಪತಿ ಬಲಿಷ್ಠನಾಗಿರೋದ್ರಿಂದ ನಿಮ್ಮ ಆರೋಗ್ಯ, ಶರೀರ ವೃದ್ಧಿ ಆಗುತ್ತೆ. 10ನೇ ಮನೆ ಅಂದರೆ ನಿಮ್ಮ ಉದ್ಯೋಗದಲ್ಲಿ ಹಲವಾರು ಬದಲಾವಣೆ ಆಗುತ್ತೆ, ಪಾಸಿಟಿವ್ ಕಡೆಗೆ ಹೋಗುತ್ತೆ, ಸ್ವಿಚ್ ಮಾಡಬಹುದು, ಅಥವಾ ಇರುವಂಥ ಉದ್ಯೋಗದಲ್ಲಿ ಪ್ರಮೋಷನ್ ಇತ್ಯಾದಿಗಳು ಸಿಗಬಹುದು, ಅಥವಾ ವಿದೇಶಿ ಪ್ರಯಾಣಕ್ಕೆ ಹೋಗಿ ಅಲ್ಲಿ ಉದ್ಯೋಗ ಮಾಡುವಂಥದ್ದು, ಈ ಥರದ್ದು ಏನಾದರೂ ಒಂದು, ಅಥವಾ ಸ್ವಸಾಮರ್ಥ್ಯದಿಂದ ನೀವು ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಳ್ತೀರಾ, ಅಥವಾ ವ್ಯವಸಾಯ, ವ್ಯಾಪಾರ ಇತ್ಯಾದಿಗಳು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಏನು ಹೇಳ್ತೀವಿ, ಆ ಥರದ್ದು ಏನಾದರೂ ಪ್ರಯತ್ನ ಪಟ್ಟರು ಕೂಡ ನಿಮಗೆ ಸಕ್ಸಸ್ ಇದೆ. ಕನ್ಯಾ ರಾಶಿಯವರಿಗೆ ಏನೂ ತೊಂದರೆ ಇಲ್ಲ.
ಸರಿ, ಹಾಗಾಗಿ ಭದ್ರಯೋಗ ಅನ್ನುವಂಥ ಸಿಗ್ತಾ ಇದೆ. ಭದ್ರಯೋಗದಿಂದ ಸುಭದ್ರವಾದ ಸ್ಥಾನ ಅಂದರೆ ಸ್ಥಿರತೆ, ಸ್ಟೆಬಿಲಿಟಿ ಅನ್ನೋದು ಸಿಗುತ್ತೆ. ಅದು ಉದ್ಯೋಗದಲ್ಲಾದರೂ ತಗೊಳ್ಬೋದು, ಅಥವಾ ಮನೆ ಕಟ್ಟಿ ಒಂದು ಸ್ವಂತ ಮನೆ ಇರೋದು ಅದು ತಗೊಳ್ಬೋದು, ಅಥವಾ ಈ ಥರ ಸ್ಟೆಬಿಲಿಟಿ ಆಗಿ ಏನೇನಿದೆಯೋ ಅದೆಲ್ಲ ನೀವು ಯುಟಿಲೈಸ್ ಮಾಡ್ಕೊಳ್ಬೋದು. ಈ ಸಮಯದಲ್ಲಿ ಒಂದು ಮೊಬೈಲ್ ತೊಗೊಂಡ್ರು ಕೂಡ 1 ವರ್ಷ 2 ವರ್ಷ 3 ವರ್ಷ ಈ ಥರ ಯೂಸ್ ಮಾಡ್ತೀರಾ ಅಂದ್ರೆ ಅರ್ಥ ಸ್ಟೆಬಿಲಿಟಿ ಚೆನ್ನಾಗಿ ಸಿಗುತ್ತೆ. ಇನ್ನು ಗುರುಬಲ ಇದೆ ನಿಮಗೆ. ಗುರು ಎಲ್ಲಿದ್ದಾರೆ? ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿದ್ದಾರೆ. ಗುರುಬಲ ತುಂಬ ಚೆನ್ನಾಗಿದೆ. ಹಾಗಾಗಿ ಗುರುಗೆ ಯಾವುದೇ ಥರದ ನೆಗೆಟಿವ್ ನಿಮಗಿಲ್ಲ. ಗುರುಬಲ ನಿಮಗೆ ಖಂಡಿತ ತುಂಬ ಚೆನ್ನಾಗಿದೆ. ಗುರು ನಿಮಗೆ ಯಾವುದು? ಸುಖಾಧಿಪತಿ ಹಾಗೂ ವಿವಾಹ ಸ್ಥಾನಾಧಿಪತಿ, ಕಳತ್ರ ಭಾವಾಧಿಪತಿ ಆಗ್ತಾನೆ. ಕಳತ್ರ ಸ್ಥಾನಾಧಿಪತಿನೂ ಆಗ್ತಾನೆ. ಸರಿ, ಗುರು ನಿಮಗೆ ಕಳತ್ರ ಸ್ಥಾನಾಧಿಪತಿ, ಸುಖಾಧಿಪತಿ, ಭಾಗ್ಯದಲ್ಲಿದ್ದಾರೆ. ಭಾಗ್ಯದ ಗುರು ನಿಮಗೆ ದೃಷ್ಟಿ ಕೊಟ್ಟಿದ್ದಾರೆ. ಕನ್ಯಾ ರಾಶಿಯವರಿಗೆ ಗುರುಬಲ ಇದೆ. ಅವಾಗ ಸುಖ ಮತ್ತು ವಿವಾಹ ಅನ್ನುವಂಥದ್ದು ನಿಮಗೆ ಕನ್ಯಾ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಖಂಡಿತ ನಿಮಗೆ ಸಿಗುತ್ತೆ. ಆದರೂ ಜನ್ಮಜಾತಕದಲ್ಲಿ ಯಾವ ಥರ ಇದೆ ಅನ್ನುವಂಥದ್ದು ನೀವು ನೋಡ್ಕೊಳ್ಬೇಕು. ಗೋಚಾರ ವಿಚಾರವಾಗಿ ಚತುರ್ಥಾಧಿಪತಿ ತಗೋತೀನಿ ನೋಡಿ. ಚತುರ್ಥಾಧಿಪತಿ ಭಾಗ್ಯದಲ್ಲಿದ್ದರೆ, ಚತುರ್ಥಾಧಿಪತಿ ಭಾಗ್ಯದಲ್ಲಿದ್ದರೆ ಏನು ಫಲ ಅನ್ನುವಂಥದ್ದನ್ನ ಸುಖೇಶೆ ಭಾಗ್ಯೆ ಫಲೇ ನವಮಸ್ಥ ಫಲಂ. 4ನೇ ಮನೆ ಅಧಿಪತಿಯಾದಂಥ ಗುರು ಗೋಚಾರದಲ್ಲಿ 9ನೇ ಮನೆಯಲ್ಲಿದ್ದರೆ ಸರ್ವ ಜನಪ್ರಿಯರು, ದೈವ ಭಕ್ತ, ಗುಣವಂತ, ಮಾನವೀರ್ಯರು, ಸರ್ವ ಸುಖ ಸಂಪನ್ನರಾಗುತ್ತಾರೆ. ತಂದೆ ಆಶೀರ್ವಾದ ಸಿಕ್ಕಿ ಧರ್ಮಿಷ್ಠರಾಗ್ತೀರಾ. ವಿದ್ಯೆಗೆ ಹೆಚ್ಚು ಮಹತ್ವವನ್ನು ಕೊಡ್ತೀರಾ. ಮತ್ತು ಆಚರಣೆಗಳನ್ನು ಹೆಚ್ಚು ಮಾಡ್ತೀರಾ. ಮತ್ತು ತುಂಬ ಚೆನ್ನಾಗಿ ನಿಮ್ಮ ಒಂದು ಪ್ಲ್ಯಾನ್ಸನ್ನು ಈ ತಿಂಗಳಲ್ಲಿ ನೀವು ಯುಟಿಲೈಸ್ ಮಾಡ್ಕೋತೀರಾ. ಅದು ಸಕ್ಸಸ್ ಕಡೆಗೆ ಹೋಗುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯ ನಿಮಗೆ ಖಂಡಿತ ಭಗವಂತ ಕೊಡ್ತಾನೆ. ವಿವಾಹದ ವಿಚಾರದಲ್ಲಿ, ಶುಭ ಕಾರ್ಯದ ವಿಚಾರದಲ್ಲಿ ಅನುಕೂಲ, ಸುಖ ಪ್ರಾಪ್ತಿ. ಇನ್ನು ಸಪ್ತಮೇಶ ಅದನ್ನು ನೋಡೋಣ. ಅದು ಕೂಡ ಗುರುನೇ ಆಗ್ತಾರೆ, ಅದಕ್ಕೆ ಅಧಿಪತಿನು. ಸಪ್ತಮೇಶ ನಿಮಗೆ ಎಷ್ಟನೇ ಮನೆಯಲ್ಲಿದ್ದಾರೆ? ಸಪ್ತಮೇಶ ನವಮ ಭಾಗ್ಯ ಫಲ. ಏನ್ ನಡೀತಿ ಇಲ್ಲಿ ಶ್ಲೋಕ? ದಾರೇಶೆ ಧರ್ಮ ಭಾವಸ್ಥೆ ನಾನಾ ಸ್ತ್ರೀಭಿ ಸಮಾಗಮ ಜಾಯಾಹೃತಮಾನ ಜಾತೋ ಬಹ್ವಾರಂಭಕರೋ ನರಹ. ಎಷ್ಟು ಚೆನ್ನಾಗಿ ಕೊಡ್ತಾರೆ ಕೆಲವೊಂದೆಲ್ಲ ವಿಚಾರಗಳು ನಾವು ತಿಳ್ಕೋಬೇಕು. ಹಾಗಾದರೆ 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರು ಭಾಗ್ಯದಲ್ಲಿದ್ದರೆ ಏನು ಫಲ? ಸಪ್ತಮೇಶ ನವಮಸ್ಥ ಫಲಂ. ಅಂದರೆ 7ನೇ ಮನೆ ಅಧಿಪತಿ 9ನೇ ಮನೆ ಇದ್ದರೆ ಹೆಚ್ಚು ಆಕರ್ಷಣೆ ಒಳಗಾಗ್ತೀರಾ. ಹೆಣ್ಮಕ್ಳು ಗಂಡು ಮಕ್ಕಳನ್ನ ತುಂಬ ಆಕರ್ಷಣೆ ಮಾಡ್ತಾರೆ. ಗಂಡು ಮಕ್ಕಳು ಹೆಣ್ಮಕ್ಳನ್ನ ತುಂಬ ಆಕರ್ಷಣೆ ಮಾಡುವಂಥದ್ದು. ಹೆಂಡತಿ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥ ಗಂಡ ಆಗ್ತಾನೆ. ಗಂಡನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥ ಹೆಂಡತಿ ಆಗ್ತಾಳೆ. ಬಹು ಕೆಲಸ ಕಾರ್ಯಗಳಲ್ಲಿ ಕೈಗೊಂಡು ಪೂರ್ತಿಗೊಳಿಸ್ತೀರಾ. ಶೀಲವಂತರಾಗ್ತೀರಾ, ತೇಜಸ್ವಿಗಳಾಗ್ತೀರಾ. ಮತ್ತು ವಿಶೇಷವಾಗಿ ಗುರು 9ನೇ ಮನೆಯಲ್ಲಿದ್ದಾಗ ಭಾಗ್ಯಗಳ ಉದಯ ಕಾಲ ಅಥವಾ ಭಾಗ್ಯಗಳ ಉದಯ ಸಮಯ ಅಂತ ಕೂಡ ಹೇಳ್ಬೋದು. ಮತ್ತು ನೀತಿಶಾಸ್ತ್ರ, ಈ ರಿಲೇಟೆಡ್ ಟು ಕೋರ್ಟು, ಲಾಯರು, ಜಡ್ಜು, ಆ ಥರದ ಎಕ್ಸಾಮ್ಸ್ ಬರೆಯೋದು, ಹೆಚ್ಚು ಮಾತು, ಅಡ್ವೈಸರ್ಸ್ ಆಗುವಂಥದ್ದು, ಆಮೇಲೆ ಕೌನ್ಸಿಲರ್ಸ್ ಆಗುವಂಥದ್ದು, ಆಮೇಲೆ ರಾಜಕೀಯ ಪ್ರವೇಶ ಇತ್ಯಾದಿಗಳೆಲ್ಲ ಸಿಗುವಂಥ ಸಾಧ್ಯತೆ. ಮಂತ್ರಿಯ ಬಳಿ ಕೆಲಸ ಮಾಡುವಂಥ ಯೋಗ ಅಂತ ಹೇಳ್ತೀವಿ ನಾವು. ಓವರಾಲ್ ನೋಡಿದಾಗ ಗುರು ಚೆನ್ನಾಗೇ ಇದ್ದಾನೆ. ಹಾಗಂದ್ರೆ ಶನಿ ಕೂಡ ಚೆನ್ನಾಗಿಲ್ವಾ ಅಂದರೆ ಶನಿನೂ ಚೆನ್ನಾಗಿದ್ದಾನೆ. ಪಂಚಮಾಧಿಪತಿ ಷಷ್ಠದಲ್ಲಿದ್ದಾರೆ, ಷಷ್ಠಾಧಿಪತಿನೂ ಷಷ್ಠದಲ್ಲೇ. ಅಂದರೆ ಶನಿ 6ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿ ಇದ್ದಾರೆ. ಯಾವ ಥರದ್ದು ಶನಿ ಬಾಧೆಯೂ ಇಲ್ಲ. ಓವರಾಲ್ ನೋಡಿದಾಗ ಕನ್ಯಾ ರಾಶಿಗೆ ಏನೂ ತೊಂದರೆ ಇಲ್ಲ. ರಾಶಿಯಲ್ಲಿರ್ತಕ್ಕಂಥ ಕೇತುವಿಂದನೂ ತೊಂದರೆ ಇಲ್ಲ. 9ನೇ ಮನೆಯಲ್ಲಿ ರಾಹು ಇದ್ದಾರಲ್ಲ, ಅದೊಂದು ಸ್ವಲ್ಪ ಸಮಸ್ಯೆಗಳು ಒಳಗಾಗುತ್ತೆ. ದಿಢೀರಂತ ನಿಮಗೆ ಬರುವಂಥದ್ದೇ ಬರುತ್ತೆ. ಒಂದು ಹಣ್ಣು ನಿಮ್ಮ ಕೈಗೆ ಬಂದು ಸೇರುತ್ತೆ, ಇನ್ನೇನು ತಿನ್ನಬೇಕು ಅನ್ಬೇಕಾದ್ರೆ ಆ ಹಣ್ಣು ಬೇರೆಯವ್ರು ಕಿತ್ಕೊಂಡು ಹೋಗ್ಬಿಡ್ತಾರೆ, ಅಥವಾ ಅದು ಕೆಟ್ಟೋಗಿರುತ್ತೆ, ಅಥವಾ ಅದು ಸಿಹಿ ಜಾಸ್ತಿ ಇರಲ್ಲ. ಈ ಥರದ್ದು ಏನಾಗ್ಬಿಟ್ಟು ಹಣ್ಣಂತೂ ಸಿಗುತ್ತೆ. ಹಾಗೆ ರಾಹುಗೆ ನಾವು ಶಮನ ಮಾಡಬೇಕಂದ್ರೆ ನಮ್ಗೆ ಇರ್ತಕ್ಕಂಥದ್ದು ಒಂದೇ, ದುರ್ಗಾರಾಧನೆ ಅಂತ ಹೇಳ್ತೀವಿ. ಹಾಗಾಗಿ ನೀವು ದುರ್ಗಾ ಸೂಕ್ತಂ ಅಂತೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ದುರ್ಗಾ ಸೂಕ್ತ ಮಂತ್ರ ಅದೊಂದು ಬಹಳ ಒಳ್ಳೆ ವೇದ ಮಂತ್ರ. ಒಂದು 3 ನಿಮಿಷ ಆಗುತ್ತೆ. ಜಾತವೇದಸೆ ಸುನವ ಮಸೋಮ ಮರಾತಿ ಯಥೋ ನಿದಹಾತಿ ವೇದ, ಹೀಗೆ ಪ್ರಾರಂಭ ಆಗುತ್ತೆ. ಅದೊಂದು 5 ನಿಮಿಷ ಒಳಗಡೆ ಮುಗಿದೋಗುತ್ತೆ. ಪ್ರತಿನಿತ್ಯ ದುರ್ಗಾ ಸೂಕ್ತ ಕೇಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಕನ್ಯಾ ರಾಶಿಯವರಿಗೆ ಸಿಕ್ಕಂಥ ಹಣನ ತಿನ್ನುವಂಥ ಯೋಗ ಪ್ರಾಪ್ತಿಯಾಗುತ್ತೆ. ಇಲ್ಲಾಂದರೆ ಹಣ ಸಿಗುತ್ತೆ ಅಥವಾ ಹಣ್ಣು ಸಿಗುತ್ತೆ, ಸಿಕ್ಕಂಥ ಹಣ್ಣು ತಿನ್ನುವಂಥ ಯೋಗ ಪ್ರಾಪ್ತಿಯಾಗುತ್ತೆ. ಅಥವಾ ಇಲ್ಲಾಂದರೆ ಇದನ್ನು ಮಾಡಲಿ ಅಂದರೆ ಹಣ್ಣು ಸಿಗುತ್ತೆ, ಬಟ್ ನೀವು ತಿನ್ನಲ್ಲ, ನಿಮ್ಮ ಸಂಬಂಧಿಕರು, ಸ್ನೇಹಿತರು ಅಥವಾ ನಿಮ್ಮ ಹಿರಿಯರು, ನಿಮ್ಮ ಜೊತೆಗವರು ತಿಂತಾರೆ. ಅಷ್ಟು ಮಾತ್ರ ವಿಚಾರ ಹೇಳಬಲ್ಲೆ. ಓವರಾಲ್ ನೋಡಿದಾಗ ಗ್ರಹಸ್ಥಿತಿಗಳ ಅನುಸಾರವಾಗಿ ಏನೂ ತೊಂದರೆ ಇಲ್ಲ. ಜನರಲೈಸ್ ಆಗಿ ಕೆಲವೊಂದು ವಿಚಾರಗಳನ್ನು ನಿಮ್ಗೆ ಹೇಳಬೇಕಾದ್ರೆ ಸ್ವಲ್ಪ ಈ ಹಣಕಾಸಿನ ವ್ಯವಹಾರದಲ್ಲಿ ಲಾಭದಾಯಕವಾಗಿರುತ್ತೆ.
ಆರ್ಥಿಕ ಪರಿಸ್ಥಿತಿ ತುಂಬ ಉತ್ತಮವಾಗಿರುತ್ತೆ. ಆರೋಗ್ಯ ವಿಷಯಕ್ಕಂತೂ ಇದು ಸಕಾಲ ಅಂತ ಹೇಳ್ಬೋದು. ನಿಮ್ಮ ಆರೋಗ್ಯವನ್ನು ಬಲಪಡಿಸ್ಕೊಳ್ಳೋಕ್ಕೆ ಪ್ರಯಾಣ ಫಲಿಸುತ್ತೆ. ಕೌಟುಂಬಿಕ ವಿಷಯಗಳಲ್ಲಿ ಅನುಕೂಲವಾಗುತ್ತೆ. ಸಂತಾನ ಯೋಗ ನಿಮಗೆ ಪ್ರಾಪ್ತಿ. ಓದಿನ ಅಂದರೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಶ್ರದ್ಧೆ ತೋರಿ ಪ್ರಕಾಶಮಾನವಂಥ ಜೀವನ ಪ್ರಾಪ್ತಿ ಆಗುತ್ತೆ. ವ್ಯಾಪಾರಸ್ಥರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮಿತ್ರರ ಸಹಕಾರದಿಂದ ಸಾಮಾಜಿಕವಾಗಿ ಕೆಲವೊಂದು ವಿಷಯಗಳಲ್ಲಿ ಸಕ್ಸಸ್ ಆಗ್ತೀರಾ. ಸಂಚಾರ ನಿಮಗೆ ತುಂಬ ಒಳ್ಳೆಯ ಫಲ ಅಂತ ಕೊಡುತ್ತೆ. ವಾಹನ ಓಡಿಸುವಂಥವ್ರಿಗೆ, ವಾಹನ ಮಾಲೀಕರಿಗೆ ನೂತನ ವಾಹನ ಕೊಳ್ಳಬೇಕಾದ್ರೂ ಕೂಡ ನಿಮ್ಗೆ ಒಳ್ಳೆಯ ಫಲ. ಮತ್ತು ದೂರ ಪ್ರಯಾಣಿಕಕ್ಕೆ ಅನುಕೂಲ ಇರೋದ್ರ ಜೊತೆಗೆ ನಿಮ್ಮ ಪ್ಲ್ಯಾನ್ಸನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಆಹಾರ ಹೆಚ್ಚು ತೊಗೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಿರಿಕಿರಿ ಆಗ್ಬೋದು. ವ್ಯಾಯಾಮದಂಥ ವಿಷಯಗಳಲ್ಲಿ ಭಾಳ ಹೆಚ್ಚಿನ ಅವಕಾಶ ಕೊಡಿ. ದೇಹನ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲ ದೋಷಗಳು ತೊಲಗಿ ಹೋಗ್ಬಿಡುತ್ತೆ. 9ನೇ ಮನೆಯಲ್ಲಿ ಗುರು ಇದ್ದರೆ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಐಶ್ವರ್ಯಗಳು ಒದಗಿ ಬರುತ್ತೆ. ಆಕಸ್ಮಿಕ ಧನಲಾಭ ನಿಮ್ಮನ್ನು ಹುಡ್ಕೊಂಡ್ಬರುತ್ತೆ. ಹೊಸ ಆರ್ಥಿಕ ವಿಚಾರದಲ್ಲಿ ವಿಶೇಷ ಗಮನ ಸಿಗುತ್ತೆ ನಿಮಗೆ. ಅತ್ಯವಶ್ಯಕ ಅನಾವಶ್ಯಕ ಖರ್ಚುಗಳು, ನಮ್ಮ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಕುಟುಂಬದ ಖರ್ಚುಗಳು ಸ್ವಲ್ಪ ಆಗುತ್ತೆ ಅಂತ. ಅದರಿಂದ ಸ್ವಲ್ಪ ಶಿರೋಬಾಧೆ ಅಂದ್ರೇನು, ತಲೆನೋವು ಜಾಸ್ತಿ ಆಗುತ್ತೆ. ಇದಾಗಿ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವಂಥದ್ದು ಭಾಳ ಒಳ್ಳೆಯದು. ನಿಮ್ಮ ಶರೀರ ವ್ಯಾಯಾಮ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಳಿ. ತುಂಬ ಚೆನ್ನಾಗಿರ್ತೀರ. ಓವರಾಲ್ ನೋಡಿದಾಗ ತುಂಬ ಒಳ್ಳೆಯ ಫಲವೇ ಕಾಯ್ತಾ ಇದೆ. ಸರಿ ವೀಕ್ಷಕರೇ, ಈಗ ಕನ್ಯಾ ರಾಶಿಯವರ ಒಂದು ಜೂನ್ ತಿಂಗಳ ಮಾಸ ವಿಷಯ ನೋಡಿದ್ರಿ. ನಮಗೆ ಒಂದು ಒಳ್ಳೆ ಚಿಂತನೆ ಬಂತು. ಈ 2ನೇ ವಿವಾಹಕ್ಕೆ ಸಂಬಂಧಪಟ್ಟಾಗೆ ಹಲವಾರು ಜನ ನಮ್ಮ ಆಫೀಸಿಗೆ ಬರ್ತಾರೆ. ಗುರುಗಳ ಯಾರನ್ನ ಹುಡುಗ ಇದ್ದರೆ ಹೇಳಿ, ಹುಡುಗಿ ಇದ್ದರೆ ಹೇಳಿ, ಈ ಥರದ್ದು ಬರ್ತಾರೆ. ಅದ್ರ ಸಲುವಾಗಿ ನಿಮ್ಮಲ್ಲಿ ಯಾರಾದರೂ ನಿಮಗೆ 2ನೇ ವಿವಾಹ ಮಾಡ್ಕೊಳ್ಬೇಕು ಅಂದರೆ, ಡಿವೋರ್ಸ್ ಆಗಿದ್ದರೆ, ಡಿವೋರ್ಸ್ ಆಗೋಕ್ಕೆ ಮುಂಚೆ ನೀವು ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗಬೇಡಿ. ಡಿವೋರ್ಸ್ ಆಗಿ ಮೊದಲನೇ ಮದುವೆಯಲ್ಲಿ ಮೋಸ ಹೋಗಿದ್ರೆ, ಅಥವಾ ಜಿಗುಪ್ಸೆ ಜೀವನದಲ್ಲಿ ನೀವು ಬೇಡಪ್ಪ ನನಗೆ ಸನ್ಯಾಸ ತೊಗೊಂಡ್ಬಿಡ್ತೀನಿ, ನಂಗೆ ಬೇಡವೇ ಬೇಡ ಮದುವೆ ಅನ್ನೋಂಥ ಥರ ಇದ್ದರೂ ಕೂಡ ತಲೆ ಕೆಡಿಸ್ಕೊಳ್ಳಿ. ಸೆಕೆಂಡ್ ಮ್ಯಾರೇಜ್ ಪ್ರೊಫೈಲ್ಗೆ ನಿಮ್ಮ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ರೆ ಹುಡುಗ ಹುಡುಗಿ ಯಾವುದೋ ಡೀಟೇಲ್ಸ್ ಬರುತ್ತೋ ಎಲ್ಲ ನೋಡಿ, ಆಯಾ ವಯಸ್ಸಿಗೆ ಆಯಾ ಅನುಕೂಲಕ್ಕೆ ತಕ್ಕಂತೆ ಅದನ್ನು ನಿಮಗೆ ಕಳಿಸ್ಕೊಡ್ಲಾಗುತ್ತೆ. ಯಾವುದು ನಿಮಗೆ ಓಕೆ ಆಗುತ್ತೋ ನೇರವಾಗಿ ಕರೆಸಿ ನಿಮ್ಮ ಮಾತುಕತೆ ಮಾಡಿಕೊಡ್ತೀವಿ. ಖಂಡಿತ ಮದುವೆ ಮಾಡ್ಕೊಂಡು ಚೆನ್ನಾಗಿದೆ. ಇದಕ್ಕೆ ಯಾವುದೇ ಚಾರ್ಜಸ್ ಇಲ್ಲ. ನೀವು ಕಳಿಸೋದಕ್ಕೆ ಒಂದು 500 ರೂಪಾಯಿ ಕಳಿಸ್ಬೇಕು. 500 ರೂಪಾಯಿ ಕಳಿಸಿದ್ರೆ ನಿಮಗೆ ಹುಡುಗಿ ಫೋಟೋ ಕಳಿಸೋದು ಅವೆಲ್ಲ ಏನೂ ಇಲ್ಲ. ಅದೆಲ್ಲ ಮುಂದಕ್ಕೆ ಒಂದು ಮ್ಯಾಟ್ರಿಮೋನಿ ಶುರು ಮಾಡಿದಾಗ ಪ್ರೊಫೆಷ್ನಲ್ ಆಗಿ ನಿಮ್ಗೆ ಚಾರ್ಜಸ್ ಇರುತ್ತೆ, ಸರ್ವಿಸ್ ಚಾರ್ಜಸ್ ಇರುತ್ತೆ. ಈಗೆಲ್ಲ ಏನೂ ಇಲ್ಲ. ನೀವು ಕಳಿಸ್ಕೊಟ್ಟು ಡೀಟೇಲ್ಸ್ ಎಲ್ಲ ತೊಗೊಂಡು ನಾನು ನಿಮಗೆ ಖಂಡಿತವಾಗ್ಲೂ ಒಂದೊಳ್ಳೆ ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ನಿಮ್ಗೆ ಕಳಿಸ್ಕೊಟ್ಟು ನಿಮ್ಮ ಜೊತೆ ಮಾತಾಡ್ತಾರೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದರಿಂದ ನೀವು ಹುಡುಗ ಹುಡುಗಿ ಒಬ್ರಿಗೊಬ್ರು ಪರಸ್ಪರ ಭೇಟಿ ಮಾಡಿ ಮ್ಯಾಚ್ ಮೇಕಿಂಗ್ ಬೇಕಾದ್ರೆ ನೀವು ನನ್ನ ಜೊತೆ ತೊಗೊಳ್ಬೋದು. ಅದಕ್ಕೆ ಬೇಕಾದ ಅಪಾಯಿಂಟ್ಮೆಂಟು ನೀವು ಕೊಟ್ಬಿಟ್ಟು ನಂತರ ತೊಗೊಳ್ಬೋದು. ಮಾತಾಡಿ ನಾನು ಮ್ಯಾಚ್ ಮೇಕಿಂಗ್ ಮಾಡ್ಕೊಡ್ತೀನಿ. ದೋಷಗಳಿದ್ರೂ ಪರಿಹಾರ ತಿಳಿಸ್ತೀನಿ. ಅದರಂತೆ ಮಾಡ್ಕೊಳ್ಳಿ. 2ನೇ ಮದುವೆಗೆ ಯಾರ್ಯಾರು ಕಾಯ್ತಿದ್ದೀರಾ, ವಿಳಂಬ ಆಗ್ತಾ ಇದೆ, ಜೀವನದಲ್ಲಿ ತೊಂದರೆ ಆಗ್ತಿದೆ ಅಂಥವರು ನೀವು ಸಂಪರ್ಕ ಮಾಡ್ಬೋದು. ಕೆಳಗಡೆ ಕಾಣ್ತಾ ಇದೆ ನಂಬರು 8431384001. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಖಂಡಿತ ನಿಮಗೆ ತಿಳಿಸ್ತಾರೆ. ಅದರಿಂದ ನಿಮಗೆ ಒಳ್ಳೆ ಫಲನೇ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.